ರಾಜ್ಯಸಭೆ ಚುನಾವಣೆಗೆ ಭಾರತ ಚುನಾವಣಾ ಆಯೋಗ ದಿನಾಂಕವನ್ನು ಪ್ರಕಟಿಸಿದೆ. ಒಟ್ಟು 15 ರಾಜ್ಯಗಳ 56 ರಾಜ್ಯಸಭಾ ಸ್ಥಾನಗಳಿಗೆ ಈ ಚುನಾವಣೆ ನಡೆಯಲಿದೆ. ಫೆಬ್ರವರಿ 27ರಂದು ಮತದಾನ ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟವಾಗಲಿದೆ. ಕರ್ನಾಟಕದಲ್ಲಿ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಫೆಬ್ರವರಿ 8ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. ಕಾಂಗ್ರೆಸ್ನಲ್ಲಿ 2 ರಾಜ್ಯಸಭೆ ಸ್ಥಾನಕ್ಕೆ ಭರ್ಜರಿ ಲಾಬಿ ಶುರುವಾಗಿದೆ. ಹಾಲಿ ಸದಸ್ಯರಾದ ನಾಸಿರ್ ಹುಸೇನ್ ಹಾಗೆಯೇ ಜಿಸಿ ಚಂದ್ರಶೇಖರ್ ಅವರಿಂದಲೇ ಪ್ರಯತ್ನ ಜೋರಾಗಿದೆ ಎನ್ನಲಾಗಿದೆ. ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ 3 ಕಾಂಗ್ರೆಸ್ ಸದಸ್ಯರ ಅವಧಿ ಏಪ್ರಿಲ್ 2ಕ್ಕೆ ಅಂತ್ಯವಾಗಲಿದ್ದು, ಆ ಹಿನ್ನೆಲೆಯಲ್ಲಿ ಹಾಲಿ ರಾಜ್ಯಸಭಾ ಸದಸ್ಯರು ಮರು ಆಯ್ಕೆಗೆ ಭಾರೀ ಲಾಬಿ ನಡೆಸ್ತಾ ಇದ್ದಾರೆ. 3 ಸ್ಥಾನಗಳ ಪೈಕಿ 1 ಸ್ಥಾನ ಹೈಕಮಾಂಡ್ ತಾನು ಬಯಸಿದ ನಾಯಕರಿಗೆ ನೀಡುವಂತಹ ಚಾನ್ಸಸ್ ಇದೆ. ರಾಷ್ಟ್ರಮಟ್ಟದ ನಾಯಕರೊಬ್ಬರನ್ನ ರಾಜ್ಯದಿಂದ ರಾಜ್ಯಸಭೆಗೆ ಕಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ಶಾಸಕರಿಗೆ ಆಯಿತು. ಇದೀಗ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹಂಚಿಕೆ ಪ್ರಕ್ರಿಯೆ ಜೋರಾಗಿದೆ. ಈಗಾಗಲೇ 34 ಕಾರ್ಯಕರ್ತರ ಪಟ್ಟಿ ರೆಡಿಯಾಗಿದ್ದು ಫೈನಲ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಡಿಪಿಆರ್ಗೆ ಕೂಡ ಕಳಿಸಿದ್ದಾರೆ. ಈ ಪಟ್ಟಿಯಲ್ಲಿ ಪುಷ್ಪಾ ಅಮರನಾಥ್, ಆಂಜನೇಯಲು, ಮೊಳಕಾಲ್ಮೂರಿನ ಡಾಕ್ಟರ್ ಯೋಗೇಶ್ ಬಾಬು ಹೆಸರು ಕೂಡ ಇದೆ. ಇಂದು ಅಥವಾ ನಾಳೆ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಕಳಿಸಲಾಗಿದೆ. ಕೋಲಾರ ಲೋಕಸಭೆ ಟಿಕೆಟ್ಗೆ ಒಬ್ರು ಇಬ್ಬರಲ್ಲ 15 ಜನ ಆಕಾಂಕ್ಷಿಗಳಿದ್ದಾರೆ. ಆ 15 ಜನರಲ್ಲಿ ಯಾರ ಹೆಸರು ಹೇಳೋಕ್ಕೂ ಆಗ್ತಿಲ್ಲ. ತಲೆನೋವು ಬಂದು ಟೆನ್ಷನ್ ಆಗ್ತಾ ಇದೆ. ರಾತ್ರಿ ನಿದ್ದೆನೂ ಬರ್ತಾ ಇಲ್ಲ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಈ ಮೂಲಕ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಶಾಸಕ ಕೊತ್ತೂರು ಮಂಜುನಾಥ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ 2 ಕಾಲು ಹಿಡಿದಾದರೂ ಬಿಜೆಪಿ ಎನ್ಡಿಆರ್ಎಫ್ ಪರಿಹಾರವನ್ನು ಕೊಡಿಸಲಿ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೋಲಾರದ ರೈತರಿಗೆ ಪರಿಹಾರವನ್ನು ಕೊಟ್ಟಿದೆ. ನಮ್ಮ ಬಳಿ ದಾಖಲೆ ಇದೆ. ಆರ್ ಅಶೋಕ್ ಅವರಿಗೆ ಯೋಗ್ಯತೆ ಇದ್ದರೆ ಮೊದಲು ಪರಿಹಾರವನ್ನು ಕೊಡಿಸಲಿ ಅಂತ ಕೊತ್ತೂರು ಮಂಜುನಾಥ್ ಸವಾಲನ್ನು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೋಮಾರಿ ಎಂಬ ಹೇಳಿಕೆಗೆ ಕೊತ್ತೂರು ಮಂಜುನಾಥ್ ಕಿಡಿಕಾರಿದ್ದು, 2022ರ ಹಿಂದೆ ಯಾರು ಹೇಗಿದ್ರು, ಮನೆಯಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡಿದ್ರು, ನಾನು ಮಾತಾಡಿದ್ರೆ ಎಲ್ಲ ಹರಾಜಾಗ್ತೀನಿ ಅಂತ ಹೇಳ್ಬಿಟ್ರು. ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಇರೋದಿಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೋಲಾರದಲ್ಲಿ ಭವಿಷ್ಯ ನುಡಿದಿದ್ದಾರೆ. ಇದು ಜನರಿಗೆ ನಮ್ಮ ಗ್ಯಾರಂಟಿ ಅಂತ ಹೇಳಿರೋ ಬೊಮ್ಮಾಯಿ ಚುನಾವಣೆಯಲ್ಲಿ 28 ಸೀಟ್ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಟಿಕೆಟ್ ವಿಚಾರವಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಮಾಜಿ ಸಚಿವ ಬಿ ಶಿವರಾಮ್ ಬೆಂಬಲಿಗರ ಮಧ್ಯೆ ಗುದ್ದಾಟವಾಗ್ತಾ ಇದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಬದಲಾಯಿಸುವಂತೆ ಶಿವರಾಮ್ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಸರಿಯಾಗಿ ಸಂಘಟನೆ ಮಾಡಿಲ್ಲ ಅಂತ ಹೇಳಿದಂತ ಬಿ ಶಿವರಾಮ್ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.